ವೆಲ್ಕಮ್ ಆಲ್ ಅಗೈನ್. ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಉನ್ನತಿ ಎಜುಕೇಷನ್ ಕಡೆಯಿಂದ. ನಾವು ನಿನ್ನೆ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇವೆ 10th ಸ್ಟ್ಯಾಂಡರ್ಡ್ ಕೇರಳ ಫಿಸಿಕ್ಸಲ್ಲಿ. 1ನೇ ಯೂನಿಟ್ ಆಗಿದೆ, ನಿನ್ನೆ 1ನೇ ಚಾಪ್ಟರ್ ಆಗಿದೆ. ಈಗ ವಿ ಆರ್ ಇನ್ ಟು ದ ಸೆಕೆಂಡ್ ಚಾಪ್ಟರ್, ದ್ಯಾಟ್ ಈಸ್ ಲೆನ್ಸಸ್. ಭೌತಶಾಸ್ತ್ರದಲ್ಲಿ 2ನೇ ಪಾಠ 10ನೇ ತರಗತಿಗೆ ಇರುವಂಥದ್ದು ಯವಗಳು. ಇದರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಹೇಳಿಯೂ ನೋಟ್ಸಲ್ಲಿಯೂ ಕೂಡ ಇಂಪಾರ್ಟೆಂಟ್ ಏನು ಅಂತ ಹೇಳುವಂಥ ಸಣ್ಣ ನೋಟ್ ಕೂಡ ಇದರಲ್ಲಿ ಒಳಗೊಳಿಸಲಾಗಿದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಎಸ್, ನೋಡಿ ಇಲ್ಲಿ ಇನ್ ದಿಸ್ ಯೂನಿಟ್ ಲೆನ್ಸ್ ಅಂದರೆ ಏನು, ವಾಟ್ ಈಸ್ ಲೆನ್ಸ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಲೆನ್ಸ್ ಈಸ್ ಎ ಟ್ರಾನ್ಸ್ಪರೆಂಟ್ medium in which each refracting surface is part of the sphere. ವಕ್ರೀಭವನದ ಮೇಲ್ಮೈಗಳು ಗೋಳಗಳ ಭಾಗವಾಗಿರುವ ಪಾರದರ್ಶಕ ಮಾಧ್ಯಮವೇ ಯವ ಅಂತ. ಇದು ಯವ ಅಂದರೆ ಏನು ಅಂತ ಕೇಳಿದರೆ ಹೀಗೆ ಬರಿಬೇಕು. ಓಕೆ, ಇನ್ನು ಅದರಲ್ಲಿ ಕೆಲವೊಂದು ಟರ್ಮ್ಸ್. ಆಪ್ಟಿಕ್ ಸೆಂಟರ್, ದ ಮಿಡ್ ಪಾಯಿಂಟ್ ಆಫ್ ಎ ಲೆನ್ಸ್ ಈಸ್ ದ ಆಪ್ಟಿಕ್ ಸೆಂಟರ್. ಓ ಅಂತ ಗುರುತಿಸ್ತೇವೆ. ಯವದ ಮಧ್ಯಬಿಂದು ದ್ಯುತಿ ಕೇಂದ್ರವಾಗಿದೆ. ಮುಂದೆ ನೆಕ್ಸ್ಟ್ ಟರ್ಮ್ ಈಸ್ ಸೆಂಟರ್ಸ್ ಆಫ್ ಕರ್ವೇಚರ್. ಈಚ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಆಫ್ ಎ ಲೆನ್ಸ್ ಈಸ್ ಪಾರ್ಟ್ ಆಫ್ ಎ ಸ್ಪಿಯರ್. ದ ಸೆಂಟರ್ಸ್ ಆಫ್ ಸಚ್ ಸ್ಪಿಯರ್ಸ್ ಆರ್ ದ ಸೆಂಟರ್ಸ್ ಆಫ್ ಕರ್ವೇಚರ್. ಯವದ ಪ್ರತಿಯೊಂದು ವಕ್ರೀಭವನ ಮೇಲ್ಮೈಯು ಗೋಲದ ಭಾಗವಾಗಿದೆ. ಈ ಗೋಲಗಳ ಕೇಂದ್ರಗಳು ವಕ್ರತಾ ಕೇಂದ್ರಗಳಾಗಿವೆ. ಅಂದರೆ ವಕ್ರತಾ ಕೇಂದ್ರಗಳು ಯಾವುವು ಅಂದರೆ ಏನು ಅಂತ ಕೇಳಿದರೆ ಇದನ್ನು ಬರೀಬೇಕಾಗ್ತದೆ. ಆಪ್ಟಿಕ್ ಆಕ್ಸಿಸ್ ನಮಗೆ ಗೊತ್ತಬೇಕು. ಆ ಚಿತ್ರವನ್ನು ನೀವು ನೋಡ್ಕೊಳ್ಬೋದು. ಇದನ್ನು ಓದುವಾಗ ಆ ಚಿತ್ರವನ್ನು ಪಾಠಪುಸ್ತಕದಲ್ಲಿ ನೋಡಿಕೊಂಡ್ರೆ, ಇಫ್ ಯು ಸಿ ದ್ಯಾಟ್ ಪಿಕ್ಚರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೇರ್ ಇಟ್ ಈಸ್, ವಾಟ್ ಇಟ್ ಈಸ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ರಿವೈಸ್ ಇಟ್. ನಿಮಗೆ ಗೊತ್ತಿದೆ, ಅದನ್ನು ರಿವಿಷನ್ ಮಾಡುವಂಥದ್ದು ಅಷ್ಟೇ. ಆಪ್ಟಿಕ್ ಆಕ್ಸಿಸ್ ಮುಂದೆ ಬರುವಂಥದ್ದು. ದ ಆಪ್ಟಿಕ್ ಆಕ್ಸಿಸ್ ಈಸ್ ದ ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್ಸ್ ಆಫ್ ಕರ್ವೇಚರ್ ಆ್ಯಂಡ್ ದ ಆಪ್ಟಿಕ್ ಸೆಂಟರ್ ಆಫ್ ಎ ಲೆನ್ಸ್. ಯವದ ದ್ಯುತಿ ಕೇಂದ್ರ ಹಾಗೂ ವಕ್ರತಾ ಕೇಂದ್ರಗಳ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆಯು ದ್ವಿತೀಯ ಅಕ್ಷವಾಗಿದೆ ಅಂತ ಹೇಳ್ತೇವೆ. ದೆನ್ ಅಪರ್ಚರ್, ದ ಏರಿಯಾ ಆಫ್ ದ ಲೆನ್ಸ್ ಥ್ರೂ ವಿಚ್ ಲೈಟ್ ಪಾಸಸ್ ಈಸ್ ಕಾಲ್ಡ್ ಅಪರ್ಚರ್. ಯವದ ಮೂಲಕ ಬೆಳಕು ಹಾದು ಹೋಗುವ ಭಾಗದ ಮೇಲ್ಮೈ ವಿಸ್ತೀರ್ಣವನ್ನು ಅಪೇಚರ್ ಎನ್ನುವರು. ಓಕೆ, ಇಷ್ಟನ್ನು ನೀವು ನೆನಪಿಟ್ಕೊಳ್ಳಿ. ಇನ್ನು ಬರುವಂಥದ್ದು the differences between convex lens and concave lens you have to remember. Convex lens is thicker in the middle and it shows the objects magnified and converge light rays, and concave lens adre shows the object diminished and thicker at the edges and diverges light rays. Okay, diverges light rays. ಇನ್ನು ನೋಡಿ, ಇಲ್ಲೊಂದು ಚಿತ್ರ ಕಾಣ್ತಾ ಇದೆ. ಇದು ಯಾವ ರೀತಿಯ ಲೆನ್ಸ್ ನಿಮಗೆ ಗೊತ್ತಾಗ್ತದೆ, ಕಾನ್ವೆಕ್ಸ್ ಲೆನ್ಸ್ ಅಲ್ವಾ. ಸೊ ಕಾನ್ವೆಕ್ಸ್ ಲೆನ್ಸಿನ ಮೂಲಕ ಹೀಗೆ ಲೈಟ್ ರೇಸ್ ಪಾಸ್ ಆಗುವಾಗ ಯಾವ ರೀತಿಯ ಅವುಗಳು ಕನ್ವರ್ಜ್ ಆಗ್ತವೆ ಅಂತ ನೋಡ್ತಾ ಇದ್ದೀರಿ. ಅಂದರೆ ಇಲ್ಲಿ ಕನ್ನಡ ಮೀಡಿಯಂನವರಿಗೆ ಈ ವ್ಯತ್ಯಾಸಗಳು, ಎರಡು ರೀತಿಯ ಯವಗಳ, ಉನ್ನತೋದರ ಮತ್ತು ನತೋದರ ಯವಗಳ ವ್ಯತ್ಯಾಸಗಳನ್ನು ನೀವು ನೆನಪು ಮಾಡಿಕೊಳ್ಳಬೇಕು. ನೀವು ನೋಟ್ಸಿನಲ್ಲಿ ಬರೆದಿರ್ತೀರಿ, ಆ ಪಟ್ಟಿಯನ್ನು ಕೊಟ್ಟಿರ್ತಾರೆ, ಅದನ್ನು ಒಮ್ಮೆ ಗಮನಿಸಿಕೊಳ್ಬೇಕು. ಈ ವ್ಯತ್ಯಾಸಗಳು ಪರೀಕ್ಷೆಗೆ ಕೇಳುವಂಥ ಸಂಭವ ಇರ್ತದೆ. ಅಂದರೆ ಅದರ ಮಧ್ಯಭಾಗದಲ್ಲಿ ದಪ್ಪ ಇರ್ತದೆ, ಮಧ್ಯಭಾಗದಲ್ಲಿ ಈ ರೀತಿಯಾಗಿ ದಪ್ಪ ಇರ್ತದೆ. ಆಮೇಲೆ ಅದು ಕಾನ್ಕೇವ್ ಲೆನ್ಸ್ ಆದರೆ ಬದಿಗಳು ದಪ್ಪ ಮತ್ತು ಮಧ್ಯಭಾಗ ತೆಳುವಾಗಿರ್ತದೆ. ಮುಂದೆ ಅದರ ಚಿತ್ರ ಕೂಡ ಬರ್ತದೆ, ಆಗ ನಾವು ನೋಡುವ. ಇನ್ನು ಕಾನ್ವೆಕ್ಸ್ ಲೆನ್ಸಲ್ಲಿ ಇಮೇಜ್ ಅಂತ ನಾವೇನು ಹೇಳ್ತೇವೆ, ಪ್ರತಿಬಿಂಬ, ಅದು ದೊಡ್ಡದಾಗಿರ್ತದೆ. ಶೋಸ್ ದ ಆಬ್ಜೆಕ್ಟ್ಸ್ ಮ್ಯಾಗ್ನಿಫೈಡ್. ಕನ್ವರ್ಜಸ್ ಲೈಟ್ ರೇಸನ್ನು ಒಂದು ಪಾಯಿಂಟಿಗೆ ಕನ್ವರ್ಜ್ ಮಾಡ್ತವೆ, ಒಂದು ಪಾಯಿಂಟಲ್ಲಿ ಸೇರುವ ಹಾಗೆ ಮಾಡ್ತವೆ.
ಆಮೇಲೆ ಇಲ್ಲಿ ಕಾನ್ಕೇವ್ ಲೆನ್ಸಲ್ಲಿ ಶೋಸ್ ದ ಆಬ್ಜೆಕ್ಟ್ ಡಿಮಿನಿಷ್ಡ್ ಅಂತ ಓದಿ ಆಯಿತು. ಇನ್ನು ಅಂದರೆ ಅದು ಏನು ಅರ್ಥ ಏನು, ಅದರ ಅರ್ಥ ಚಿಕ್ಕದಾದ ಪ್ರತಿಬಿಂಬ ಕಾಣುತ್ತದೆ. ಮತ್ತು ಥಿಕ್ಕರ್ ಎಟ್ ದ ಎಡ್ಜಸ್, ಅದು ಬದಿಗಳಲ್ಲಿ ಏನಾಗಿರ್ತದೆ, ದಪ್ಪವಾಗಿರ್ತದೆ, ನಡುವಿನಲ್ಲಿ ತೆಳುವಾಗಿರ್ತದೆ. ಡೈವರ್ಜ್ ಲೈಟ್ ರೇಸ್, ಲೈಟ್ ರೇಸ್ ಅದರಲ್ಲಿ ಬೀಳುವಂತಹ ಬೆಳಕಿನ ಕಿರಣಗಳು, ಅದರ ಮೇಲೆ ಪತನಗೊಳ್ಳುವಂತಹ ಬೆಳಕಿನ ಕಿರಣಗಳು ಡೈವರ್ಜ್ ಆಗ್ತವೆ, ಏನು ವಿಮುಖೀಕರಿಸ್ತವೆ. ಇಲ್ಲಿ ಒಮ್ಮುಖೀಕರಿಸ್ತವೆ, ಇಲ್ಲಿ ವಿಮುಖೀಕರಿಸ್ತವೆ ಅಂತ ಇರುವಂಥದ್ದು. ಆ ಪಟ್ಟಿಯನ್ನು ಗಮನಿಸಿಕೊಳ್ಳಿ. ಆಮೇಲೆ ಈ ಚಿತ್ರ ಇಂಪಾರ್ಟೆಂಟ್. ಅದರಲ್ಲಿ ನಮಗೆ ಫೋಕಸ್, ವಾಟ್ ಈಸ್ ಫೋಕಸ್ ಅಂತ ಅದರಲ್ಲಿ ಗೊತ್ತಾಗ್ತದೆ. ಲೈಟ್ ರೇಸ್ ನಿಯರ್ ಆ್ಯಂಡ್ ಪ್ಯಾರಲಲ್ ಟು ದ ಆಪ್ಟಿಕ್ ಆಕ್ಸಿಸ್ ಇನ್ಸಿಡೆಂಟ್ ಆನ್ ಎ ಕಾನ್ವೆಕ್ಸ್ ಲೆನ್ಸ್ ಆಫ್ಟರ್ ರಿಫ್ರಾಕ್ಷನ್ ಕನ್ವರ್ಜ್ ಎಟ್ ಎ ಪಾಯಿಂಟ್ ಆನ್ ದ ಆಪ್ಟಿಕ್ ಆಕ್ಸಿಸ್ ಆನ್ ದ ಅದರ್ ಸೈಡ್ ಆಫ್ ದ ಲೆನ್ಸ್. This point is the principal focus of a convex lens. So you can see here the distance from this O to F, this distance is called focal length. Okay, it is represented by focal length. Focus is represented by F, capital F, and focal length you can understand from here. Focal length is the distance from here to here, and this point is focus, and this length is focal length, that is represented by small f. ಅದನ್ನು ಸಣ್ಣ ಎಫ್ ನಿಂದ ಗುರುತಿಸ್ತೇವೆ. ಆಮೇಲೆ ಫೋಕಸ್ ಅನ್ನು ಕ್ಯಾಪಿಟಲ್ ಎಫ್ ಇಂದ ಗುರುತಿಸ್ತೇವೆ. ಗೊತ್ತಾಯ್ತಲ್ಲ? ಫೋಕಸ್ ಅಂದರೆ ಏನು ಅಂತ ಇಲ್ಲಿ ವಿವರಣೆ ಇದೆ ಕನ್ನಡದಲ್ಲಿ ಕೂಡ, ಒಮ್ಮೆ ಓದುವ. ಒಂದು ಉನ್ನತೋದರ ಯವದ ದ್ವಿತೀಯ ಅಕ್ಷದ ಸಮೀಪ ಸಮಾನಾಂತರವಾಗಿ ಯವದ ಮೇಲೆ ಪತನವಾಗುವ ಬೆಳಕಿನ ಕಿರಣಗಳು ವಕ್ರೀಭವನದ ಬಳಿಕ ಯವದ ಇನ್ನೊಂದು ಬದಿಯಲ್ಲಿ ದ್ವಿತೀಯ ಅಕ್ಷದಲ್ಲಿರುವ ಒಂದು ಬಿಂದುವಿನಲ್ಲಿ ಒಮ್ಮುಖೀಕರಿಸಲ್ಪಡ್ತವೆ. ಇದು ಮುಖ್ಯನಾಭಿ ಆಗಿದೆ. ಆಯಿತಾ? ಮುಖ್ಯನಾಭಿ ಅದು. ಆಮೇಲೆ ಈ ನಾನು ಸ್ಮಾಲ್ ಎಫ್, ಸಣ್ಣ ಲೆಟರ್ ಎಫ್ ಇಂದ ಗುರುತಿಸಿದಂಥದ್ದು ನಾಭ್ಯಂತರ. ಆಯಿತಾ? ನಾಭ್ಯಂತರ, ಕ್ಯಾಪಿಟಲ್ ಎಫ್ ಮುಖ್ಯನಾಭಿ, ಸ್ಮಾಲ್ ಎಫ್ ನಾಭ್ಯಂತರ. ಆಯಿತಾ? ಅದು ಓ ಮತ್ತು ಎಫ್ನ ನಡುವಿನ ದೂರ ನಾಭ್ಯಂತರ ಅಂದರೆ. ಓಕೆ, ರೈಟ್. ಇಷ್ಟನ್ನು ನೆನಪಿಟ್ಕೊಳ್ಬೇಕು. ಮುಂದೆ ಅದೇ ಫೋಕಲ್ ಲೆಂತ್, ನಾಭ್ಯಂತರ ಅಂದರೆ ಏನು ಅಂತ ಡೆಫಿನೇಷನ್ ಇದೆ ಅಲ್ಲಿ. ದ ಫೋಕಲ್ ಲೆಂತ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಆಪ್ಟಿಕ್ ಸೆಂಟರ್ ಆಫ್ ದ ಲೆನ್ಸ್ ಟು ದ ಪ್ರಿನ್ಸಿಪಲ್ ಫೋಕಸ್. ಓಕೆ, ಓ ಮತ್ತು ಎಫ್ನ ನಡುವಿನ ದೂರ ನಾವು ನೋಡಿದ್ದೇವೆ. ಯವದ ದ್ಯುತಿಕೇಂದ್ರದಿಂದ ಮುಖ್ಯ ನಾಭಿಗಿರುವ ದೂರವು ನಾಭ್ಯಂತರ ಆಗಿದೆ. ನೋಡಿ, ಈಗ ಇದು ಯಾವ ರೀತಿಯ ಲೆನ್ಸ್? ಇದು ಕಾನ್ಕೇವ್ ಅಲ್ವಾ? ಕಾನ್ಕೇವ್ ಲೆನ್ಸ್. ಇಟ್ ಇಸ್ ಅ ಕಾನ್ಕೇವ್ ಲೆನ್ಸ್. ಸೊ ಇನ್ ದಿಸ್ ಕೇಸ್ ಯು ನೋ ಹೌ ಪ್ಯಾರಲಲ್ ರೇಸ್ ಫಾಲಿಂಗ್ ಆನ್ ಇಟ್ ವಿಲ್ ಗೋ ಆಫ್ಟರ್ ರಿಫ್ರಾಕ್ಷನ್. ಯಾವ ರೀತಿ ಹೋಗ್ತಾ ಇವೆ, ವಕ್ರೀಭವನದ ನಂತರ ಯಾವ ರೀತಿ ಹೋಗ್ತಾ ಇವೆ ಅಂತ ನೀವು ಗಮನಿಸಿದ್ದೀರಿ. ಲೈಟ್ ರೇಸ್ ನಿಯರ್ ಆ್ಯಂಡ್ ಪ್ಯಾರಲಲ್ ಟು ದ ಆಪ್ಟಿಕ್ ಆಕ್ಸಿಸ್ ಇನ್ಸಿಡೆಂಟ್ ಆನ್ ಎ ಕಾನ್ಕೇವ್ ಲೆನ್ಸ್ ಆಫ್ಟರ್ ರಿಫ್ರಾಕ್ಷನ್ ಎಪಿಯರ್ ಟು ಡೈವರ್ಜ್ ಫ್ರಮ್ ಎ ಪಾಯಿಂಟ್ ಆನ್ ದ ಆಪ್ಟಿಕ್ ಆಕ್ಸಿಸ್ ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್. ದಿಸ್ ಪಾಯಿಂಟ್ ಈಸ್ ಪ್ರಿನ್ಸಿಪಲ್ ಫೋಕಸ್ ಆಫ್ ಕಾನ್ಕೇವ್ ಲೆನ್ಸ್. ನೋಡಿ, ಈ ರೀತಿಯಾಗಿ ನಾವು ಇಮ್ಯಾಜಿನರಿ ಲೈನ್ ಹಾಕಿ ಅದನ್ನು ಮುಂದುವರಿಸಿದರೆ, ಯಾವುದು ರಿಫ್ರ್ಯಾಕ್ಟೆಡ್ ರೇಸನ್ನು ಮುಂದುವರಿಸಿದರೆ ಒಂದು ಪಾಯಿಂಟಲ್ಲಿ ನಾವು ಅವುಗಳನ್ನು ಮೀಟ್ ಮಾಡಬಹುದು. ಆ ಪಾಯಿಂಟ್ ಮುಖ್ಯ ಅಕ್ಷದಲ್ಲೇ ಇರ್ತದೆ. ಆ ಪಾಯಿಂಟ್ ಎಫ್ ಅಂತ ಗುರುತಿಸ್ತೇವೆ. ಅದು ಪ್ರಿನ್ಸಿಪಲ್ ಫೋಕಸ್, ಮುಖ್ಯನಾಭಿ ಅಂತ ಕರೆಯಲ್ಪಡ್ತದೆ. ಗೊತ್ತಾಯ್ತಲ್ಲ? ಓಕೆ, ನೋಡಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಒಂದು ನತೋದರ ಯವದ ದ್ವಿತೀಯ, ಅದು ದ್ವಿತೀಯ ಆಗಬೇಕು, ದ್ವಿತೀಯ ಅಂತಾಗಿದೆ, ಇದು ದ್ವಿತೀಯ. ಆಯಿತಾ? ದ್ವಿತೀಯ ಅಕ್ಷದ ಸಮೀಪ ಸಮಾನಾಂತರವಾಗಿ ಯವದ ಮೇಲೆ ಪತನವಾಗುವ ಬೆಳಕಿನ ಕಿರಣಗಳು ವಕ್ರೀಭವನದ ಬಳಿಕ ಯವದ ಅದೇ ಬದಿಯಲ್ಲಿ ದ್ವಿತೀಯ ಅಕ್ಷದ ಒಂದು ಬಿಂದುವಿನಿಂದ ವಿಮುಖೀಕರಿಸುವುದಾಗಿ ಭಾಸವಾಗುವುದು. ಈ ಬಿಂದುವೇ ನತೋದರ. ಪುನಃ ಅಲ್ಲಿ ಟೈಪಿಂಗ್ ಮಿಸ್ಟೇಕ್, ಅದು ನತೋದರ ಯವದ ಮುಖ್ಯನಾಭಿ.
ನತೋದರಯವದ ಮುಖ್ಯನಾಭಿ. ಮುಖ್ಯನಾಭಿ ಅಂದರೆ ಏನು ಅಂತ ಕೇಳಿದರೆ ಇದು ಉತ್ತರ. ಓಕೆ, ಸರಿ. ಇನ್ನೊಂದು ವಿಷಯ ನೀವು ನೆನಪಿಡಬೇಕಾದ್ದು, ಇಮೇಜಸ್ that can be projected on a screen are real images. Examples also you have to remember: image that is captured on a camera, image that is formed on a cinema screen. ಕನ್ನಡದಲ್ಲಿ ಹೇಳ್ತಿದ್ರೆ, ಪರದೆಯ ಮೇಲೆ ಮೂಡಿಸಲು ಸಾಧ್ಯವಾಗುವ ಪ್ರತಿಬಿಂಬಗಳು ಸತ್ಯ ಪ್ರತಿಬಿಂಬಗಳಾಗಿವೆ. ಉದಾಹರಣೆ, ಕ್ಯಾಮರಾದಲ್ಲಿ ನೋಡುವಂತಹ ಪ್ರತಿಬಿಂಬ, ಸಿನಿಮಾ ಪರದೆಯ ಮೇಲೆ ಮೂಡುವಂತಹ ಪ್ರತಿಬಿಂಬ, ಇದೆಲ್ಲ ಅವುಗಳಿಗೆ ಉದಾಹರಣೆ. ಇದನ್ನು ಕೂಡ ಕೇಳ್ಬೋದು ಎಕ್ಸಾಮಿಗೆ, ಸೊ ನೆನಪಿಟ್ಟುಕೊಳ್ಳಿ, ಬೇಕಾದರೆ ರಿಮೈಂಡ್ ಮಾಡಿ ನೋಡಿಕೊಳ್ಳಿ. ನೆಕ್ಸ್ಟ್, ದರ್ ಇಸ್ ಅ ಟೇಬಲ್: ಪೊಸಿಷನ್ ಆಫ್ ಆಬ್ಜೆಕ್ಟ್, ಪೊಸಿಷನ್ ಆಫ್ ಇಮೇಜ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್. ಇದು ಮಾತ್ರ ಅಲ್ಲ, ಪಟ್ಟಿ ಮಾತ್ರ ಅಲ್ಲ, ನಿಮಗೆ ಅದನ್ನು ಡ್ರಾಯಿಂಗ್ ಮಾಡಲಿಕ್ಕೂ ಬರಬೇಕು. ಅದನ್ನು ನಾನಿಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ, ತುಂಬ ಲೆಂತಿ ಆಗ್ತದೆ ವಿಡಿಯೋ. ನೀವು ಅದನ್ನು ನೋಡಿಕೊಳ್ಳಬೇಕು. ನಿಮ್ಮ ನೋಟ್ಸಿನಲ್ಲಿಯೋ ಪಾಠ ಪುಸ್ತಕದಲ್ಲಿಯೋ ಇರುವಂತಹ ಇಮೇಜನ್ನು ಫಾರ್ಮ್ ಮಾಡುವ ಮೆಥಡ್ ಇದೆಯಲ್ಲ, ಲೆನ್ಸನ್ನು ಡ್ರಾ ಮಾಡಿ ಯಾವ ರೀತಿ ಇಮೇಜ್ ಫಾರ್ಮ್ ಆಗ್ತದೆ ಅಂತ ಹೇಳೋದನ್ನು ನೋಡಿಕೊಳ್ಬೇಕು. ಯು ಹ್ಯಾವ್ ಟು ಲುಕ್ ದ್ಯಾಟ್, ಯು ಹ್ಯಾವ್ ಟು ಸ್ಟಡಿ ದ್ಯಾಟ್. ಹಿಯರ್ ಓನ್ಲಿ ದ ಪೊಸಿಷನ್ ಆಫ್ ದ ಇಮೇಜ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಗಿವನ್. You can see beyond 2f. If it is beyond 2f, in the case of, this is in the case of convex lens. Okay, convex lens ಅಲ್ಲಿ ಇರುವಂಥದ್ದು. Beyond 2f ಆದರೆ between f and 2f, position of image will be between f and 2f. It will be diminished image, inverted and real. Okay, at 2f, if the object is at 2f, the image is formed at 2f on the other side, real image, inverted and the same size as the object. Then between f and 2f, if the object lies between f and 2f, the image is formed beyond 2f on the other side, real image, inverted image and magnified. Andre doddadu, it will be bigger than object. At 2f, if it is on 2f, at infinity, far away, actually image is formed far away, means image will not be formed. Magnified, inverted and real, ದೂರದಲ್ಲಿ ಅಂತ ಹೇಳುವಂಥದ್ದು. ಓಕೆ, ಫಾರ್ ಅವೇ, ಇನ್ಫಿನಿಟಿ. ಬಿಟ್ವೀನ್ ಎಫ್ ಆ್ಯಂಡ್ ಲೆನ್ಸ್, ಸೇಮ್ ಸೈಡ್ ಎಫ್, ಸೇಮ್ ಸೈಡ್ ದ ಲೆನ್ಸ್, ಸೇಮ್ ಸೈಡ್ ಆಫ್ ದ ಲೆನ್ಸ್. ಆಯಿತಾ, ಅದು ಆಫ್ ಆಗಬೇಕಾದ್ದು. ಸೇಮ್ ಸೈಡ್ ಆಫ್ ಲೆನ್ಸ್, ಸೇಮ್ ಸೈಡ್ ಆಫ್ ಲೆನ್ಸ್, ಅದೇ ಬದಿಯಲ್ಲಿ ಮೂಡುವಂಥದ್ದು, ಸೇಮ್ ಸೈಡ್ ಆಫ್ ಲೆನ್ಸ್. ವರ್ಚುವಲ್ ಇಮೇಜ್, ಇರೆಕ್ಟ್ ಇಮೇಜ್ ಆ್ಯಂಡ್ ಮ್ಯಾಗ್ನಿಫೈಡ್. ಸೊ ಕಾನ್ವೆಕ್ಸ್ ಲೆನ್ಸಲ್ಲಿ ಒಂದೇ ಒಂದು ಕೇಸಲ್ಲಿ ಬಿಟ್ವೀನ್ ಎಫ್ ಆ್ಯಂಡ್ ಲೆನ್ಸ್, ಎಫ್ ಮತ್ತು ಲೆನ್ಸಿನ ನಡುವೆ ಆಬ್ಜೆಕ್ಟ್ ಇರುವಾಗ ಮಾತ್ರ ಹೀಗಿರುವಂಥ ಇಮೇಜ್ ಅದೇ ಸೈಡಲ್ಲಿ ಇಮೇಜ್ ಫಾರ್ಮ್ ಆಗೋದು. ಬಾಕಿ ಎಲ್ಲ ಕಡೆಯಲ್ಲಿ ಇನ್ನೊಂದು ಸೈಡಲ್ಲಿ, ಇನ್ನೊಂದು ಬದಿಯಲ್ಲಿ ಇಮೇಜ್ ಫಾರ್ಮ್ ಆಗೋದು. ಆಯಿತಾ, ಅದನ್ನು ನೆನಪಿಡಬೇಕು. ದಿಸ್ ಇಮೇಜ್ ವಿಲ್ ಬಿ ವರ್ಚುವಲ್, ಇರೆಕ್ಟ್ ಆ್ಯಂಡ್ ಮ್ಯಾಗ್ನಿಫೈಡ್. ಓಕೆ, ಕನ್ನಡದಲ್ಲಿ ಕೂಡ ಅಲ್ಲಿ ಕೊಟ್ಟಿದೆ, ಆದರೆ ಕೆಲವೊಂದು ಅನುವಾದದ ವ್ಯತ್ಯಾಸಗಳಿರ್ಬೋದು. ನಿಮಗೆ ಅದು ಗೊತ್ತಾಗ್ತದೆ, ನೀವು ಆ ಪಟ್ಟಿಯನ್ನು ಸ್ಟಡಿ ಮಾಡಿಕೊಳ್ಳಿ. ಆಯಿತಾ, ನಿಮ್ಮ ನೋಟ್ಸಿನಲ್ಲಿಯೋ ಪಾಠ ಪುಸ್ತಕದಲ್ಲಿಯೋ ಇರುವಂತಹ ಪಟ್ಟಿಯನ್ನು ಸ್ಟಡಿ ಮಾಡಿಕೊಳ್ಳಿ. ವಸ್ತುವಿನ ಸ್ಥಾನ, ಅಂದರೆ ಚಿತ್ರದ ಅಂದರೆ ಅಲ್ಲಿ ಪ್ರತಿಬಿಂಬ. ಆಯಿತಾ, ಇದು ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬ. ಆಯಿತಾ, ಪ್ರತಿಬಿಂಬ, ಚಿತ್ರ ಅಲ್ಲ ಅದು, ಅದು ಅನುವಾದದ ಮಿಸ್ಟೇಕ್ ಹಾಗೆ ಬಂದದ್ದು. ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಸ್ಥಾನ ಮತ್ತು ಚಿತ್ರದ ಗುಣಲಕ್ಷಣಗಳು. ನೋಡಿ, ಗುಣಲಕ್ಷಣ ನೋಡುವಾಗ ಇದೆರಡು ನಿಮಗೆ ಅಂದಾಜು ಆಗ್ತದೆ ಕಂಪೇರ್ ಮಾಡಿ ನೋಡುವಾಗ. ಆಮೇಲೆ ಚಿತ್ರದ ಅಲ್ಲ, ಪ್ರತಿಬಿಂಬ, ಚಿತ್ರ ಅಲ್ಲ, ಇಲ್ಲಿ ಕೂಡ ಪ್ರತಿಬಿಂಬ. ಪ್ರತಿಬಿಂಬದ ಗುಣಲಕ್ಷಣಗಳು ನೋಡುವಾಗ ನೋಡಿ, ಡಿಮಿನಿಷ್ಡ್ ಅಂದರೆ ಸಣ್ಣದಾದ ಅಂತ ಅರ್ಥ. ಆಯಿತಾ, ಕಡಿಮೆಯಾದ ಅಂದರೆ ಸಣ್ಣದಾದ. ಯಾವುದು? ಪ್ರತಿಬಿಂಬ ಸಣ್ಣಗಾಗಿರ್ತದೆ, ತಲೆ ಕೆಳಗಾಗಿರ್ತದೆ. ರಿಯಲ್ ಅಂತ ಹೇಳೋದೊಂದು ನಿಜವಾದ ಅಂತ ಬಂದಿದೆ ಅಲ್ಲಿ, ಅದು ಸತ್ಯ ಪ್ರತಿಬಿಂಬ. ಆಯಿತಾ, ನಿಜವಾದ ಅಂತ ಬಂದರೆ ಸತ್ಯ ಪ್ರತಿಬಿಂಬ. ಆಯಿತಾ, ಈ ಪಟ್ಟಿ ತುಂಬ ಇಂಪಾರ್ಟೆಂಟ್. ಜಸ್ಟ್ ನಿಮ್ಮ ಅಂದಾಜಿಗೋಸ್ಕರ ಕನ್ನಡದಲ್ಲಿ ಅನುವಾದ ಮಾಡಿ ನೇರ ಹಾಕಿದ್ದೇನೆ. ಸ್ವಲ್ಪ ಟೈಮಿನ ಕೊರತೆ ಇದ್ದ ಕಾರಣ ಆ ರೀತಿ ಮಾಡಿದ್ದು, ಯಾಕೆಂದರೆ ನಾಳೆ ಎಕ್ಸಾಮ್ ಅಲ್ವಾ. ಹಾಗಾಗಿ ಇವತ್ತು ನೀವು ಅದನ್ನು ಸ್ಟಡಿ ಮಾಡಿಕೊಳ್ಳಿ. ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇದ್ದೇನೆ, ನೋಡಿಕೊಳ್ಳಿ. ಓಕೆ, ಈ ಪಟ್ಟಿಯನ್ನು ಸ್ಟಡಿ ಮಾಡಿಕೊಳ್ಳಿ, ಇದು ಬರಬಹುದು, ಕೇಳಬಹುದು. ಓಕೆ, ನೆಕ್ಸ್ಟ್ ನೋಡುವ.
ಇದು when the object is placed between the focus F and the optic center, characteristics of image. ಇದು ಯಾವುದು ಕಾನ್ವೆಕ್ಸ್ ಲೆನ್ಸಿನದ್ದೇ ಹೇಳಿದ್ದು. ಇರೆಕ್ಟ್ ವರ್ಚುವಲ್ ದ ಇಮೇಜ್ ದ್ಯಾಟ್ ಕ್ಯಾನಾಟ್ ಬಿ ಕ್ಯಾಪ್ಚರ್ಡ್ ಆನ್ ದ ಸ್ಕ್ರೀನ್ ಬಟ್ ಕ್ಯಾನ್ ಓನ್ಲಿ ಬಿ ಸೀನ್ ಆರ್ ವರ್ಚುವಲ್ ಇಮೇಜಸ್. ಅದನ್ನೇ ಪುನಃ ಹೇಳಿದಂಥದ್ದು ಲಾಸ್ಟ್ ಸ್ಕ್ರೀನಲ್ಲಿ ನಾನು ತೋರಿಸಿದ ಒಂದು ಕೇಸನ್ನಲ್ಲಿ ಹೇಳಿದ್ದಾರೆ. ಯಾವುದು ಕೊನೆಯದ್ದು ಅದನ್ನಲ್ಲಿ ಹೇಳಿದಂಥದ್ದು. ಎಫ್ ಮತ್ತು ಆಪ್ಟಿಕ್ ಸೆಂಟರ್ ಅಂತ ಹೇಳಿದರೆ ಲೆನ್ಸ್, ಆಪ್ಟಿಕ್ ಸೆಂಟರ್ ಲೆನ್ಸಲ್ಲೇ ಇರೋದಲ್ವ, ಹಾಗಾಗಿ ಆ ಕೊನೆಯ ಕೇಸನ್ನು ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದು. ನಾನಾಗಲೇ ಹೇಳುವಾಗ ಹೇಳಿದೆ ಅದನ್ನು. ಇನ್ನು ಇದು ದಿಸ್ ಈಸ್ ದ ಕೇಸ್ ಆಫ್ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸಿನ ಕೇಸಸ್ ಅದರಲ್ಲಿ ನೋಡಿಕೊಳ್ಳಿ. ಪೊಸಿಷನ್ ಆಫ್ ದ ಆಬ್ಜೆಕ್ಟ್, ಪೊಸಿಷನ್ ಆಫ್ ದ ಇಮೇಜ್, ರಿಯಲ್, ವರ್ಚುವಲ್, ಇನ್ವರ್ಟೆಡ್, ಇರೆಕ್ಟ್, ಮ್ಯಾಗ್ನಿಫೈಡ್, ಡಿಮಿನಿಷ್ಡ್, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಬರುವಂಥದ್ದು ಸಾಧ್ಯತೆ ಇದೆ ಎಕ್ಸಾಮಿಗೆ. ಬಿಟ್ವೀನ್ ಎಫ್ ಆ್ಯಂಡ್ 2F, ಸೇಮ್ ಸೈಡ್, ವರ್ಚುವಲ್, ಇರೆಕ್ಟ್, ಡಿಮಿನಿಷ್ಡ್. ಬಿಟ್ವೀನ್ ಎಫ್ ಆ್ಯಂಡ್ ಲೆನ್ಸ್, ಎಫ್ ಆ್ಯಂಡ್ ಲೆನ್ಸ್, ಪೊಸಿಷನ್ ಆಫ್ ದ ಇಮೇಜ್ ಆಲ್ಸೋ, virtual, erect, diminished. So you have to remember, in the case of concave lens, always the image formed will be virtual, it will be erected and diminished image. Okay. ಕನ್ನಡದಲ್ಲಿ ಕೂಡ ನೇರ ಅನುವಾದ ಇದೆ ಅಲ್ಲಿ, ಜಸ್ಟ್ ನಿಮ್ಮ ಏನು ನೋಡಲಿಕ್ಕಾಗಿ ಅಲ್ಲಿ ಹಾಕಿದಂಥದ್ದು. ಇದು ನಿಮ್ಮ ಹತ್ರ ಇರ್ಬೋದು, ಅದನ್ನು ನೋಡಿಕೊಳ್ಳಿ. ಚಿತ್ರ ಅಂತ ಹೇಳಿದರೆ ಆಗ ಹೇಳಿದಾಗೆ ನಾನು ಪ್ರತಿಬಿಂಬ, ಅದು ಚಿತ್ರ ಅಲ್ಲ, ಪ್ರತಿಬಿಂಬ, ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬ ಆಯಿತಾ, ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಸ್ಥಾನ ಎಲ್ಲಿ ಅದೇ ಕಡೆ ಇರ್ತದೆ ಆಯಿತಾ, ಅದೇ ಕಡೆ, ಎರಡು ಕೂಡ ಅದೇ ಕಡೆ. ಇದು ಗೊತ್ತಾಯ್ತಲ್ಲ, ಎಫ್ ಆ್ಯಂಡ್ ಲೆನ್ಸ್, ಎಫ್ ಮತ್ತು ಲೆನ್ಸಿನ ನಡುವೆ ಇದೇ ರೀತಿ ಲೆನ್ಸ್ ಹೀಗೆಲ್ಲ ಎಫ್ ಮತ್ತು ಲೆನ್ಸಿನ ನಡುವೆಯೇ ಪ್ರತಿಬಿಂಬ ಕೂಡ ಬರ್ತದೆ. ನೋಡಿ ಇಲ್ಲಿ ಗೊತ್ತಾಗ್ತದೆ, ಇದುವೇ ಆಯಿತಾ ಎಫ್ ಆ್ಯಂಡ್ ಲೆನ್ಸ್. ಮತ್ತು ವಾಸ್ತವ ಅಂತ ಹೇಳಿದರೆ ಅದು ಸತ್ಯ, ಸತ್ಯ ಪ್ರತಿಬಿಂಬ, ಸತ್ಯ ಅಲ್ಲ ವಾಸ್ತವ, ಇಲ್ಲಿ ಮಿಥ್ಯ ಪ್ರತಿಬಿಂಬ, ವಾಸ್ತವ ಅಂತ ಬಂದಿದೆ ಆಯಿತಾ, ಅನುವಾದ ಮಾಡುವಾಗ ನೆನಪಿಟ್ಟುಕೊಳ್ಳಿ. ಮಿಥ್ಯ ಪ್ರತಿಬಿಂಬ, ಮಿಥ್ಯ ಆಯಿತಾ, ಮಿಥ್ಯ ಪ್ರತಿಬಿಂಬ, ಇದೆರಡು ಕೂಡ ಮಿಥ್ಯ ಪ್ರತಿಬಿಂಬವಾಗಿರುತ್ತದೆ. ಮತ್ತು ಪ್ರತಿಬಿಂಬ ನೆಟ್ಟಗಾದ ಪ್ರತಿಬಿಂಬ, ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕೆ ಹೋಲಿಸಿದರೆ ಸಣ್ಣದು ಆಯಿತಾ, ಎರಡೂ ಕೇಸಲ್ಲಿ ಕೂಡ ಸಣ್ಣ ಪ್ರತಿಬಿಂಬ. ಓಕೆ, ಕನ್ಫ್ಯೂಷನ್ ಬೇಡ. ಮಿಥ್ಯ ಪ್ರತಿಬಿಂಬ ಉಂಟಾಗ್ತದೆ, ಸಣ್ಣ ಪ್ರತಿಬಿಂಬ ಉಂಟಾಗ್ತದೆ, ನೆಟ್ಟಗಿರುವ ಪ್ರತಿಬಿಂಬ ಇರ್ತದೆ. ಇದನ್ನು ಕೂಡ ನೆನಪಿಟ್ಟುಕೊಳ್ಳಿ. ಈ ಎರಡು ವ್ಯತ್ಯಾಸಗಳನ್ನು ಗಮನಿಸಿಕೊಳ್ಳಿ, ಈ ಪಟ್ಟಿಗೆ ಮತ್ತು ಈ ಪಟ್ಟಿಗಿರುವಂಥ ವ್ಯತ್ಯಾಸ. ಎರಡು ಟೈಪ್ ಆಫ್ ಲೆನ್ಸಸ್ ಅದರಲ್ಲಿ ಕೊಟ್ಟಿರುವಂಥದ್ದು ನೋಡಿಕೊಳ್ಳಿ. ಆ ಚಿತ್ರ ಮಾಡುವುದು ಕೂಡ ಕಲಿತುಕೊಳ್ಳಿ. ಜಸ್ಟ್ ಅಂಡರ್ಸ್ಟ್ಯಾಂಡ್ ಹೌ ಟು ಡ್ರಾ ದ ಪಿಕ್ಚರ್ಸ್, ರೇ ಡಯಾಗ್ರಾಮ್ಸ್. ರೇ ಡಯಾಗ್ರಾಮ್ಸ್ ಮೇ ಬಿ ಆಸ್ಕ್ಡ್ ಫಾರ್ ಎಕ್ಸಾಮ್. ಓಕೆ, ಎಸ್. ನೆಕ್ಸ್ಟ್, ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ಸ್ is very important, especially for calculating something. Some problems may be asked from this part. Okay, so all distances should be measured from the optic center of the lens. Distances measured in the same direction as the incident ray should be considered positive, and those in the opposite direction should be considered negative. ಅಂದರೆ distances measured in the same direction as the incident ray should be considered as positive and the others should be negative. Distances measured above the optic axis should be considered positive and those below should be considered as negative. Okay, you have to remember these equations. These two equations are same, just rearranging you will get the second equation. Very important equations, these two, very important equations. Again, magnification. What is magnification? Magnification is the ratio of the height of the image to the height of the object. It has no unit. Okay, you just remember this equation also. The definition is also important. Magnification. Some problems may be asked from this part also. Okay, yes. ಈಗ ಕನ್ನಡದಲ್ಲಿ ಇದನ್ನೇ ಹೇಳ್ತಿದ್ರೆ, ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿಯೂ ಇದೆ, ನೋಡಿಕೊಳ್ಳಿ. ಎಲ್ಲ ದೂರಗಳನ್ನು ಯಾವದ ದ್ಯುತಿ ಕೇಂದ್ರದಿಂದ ಅಳೆಯಲಾಗುತ್ತದೆ ಆಯಿತಾ.
ಯವದ ದ್ಯುತಿ ಕೇಂದ್ರ ಆಗಬೇಕದು. ಯವದ ದ್ಯುತಿ ಕೇಂದ್ರದಿಂದ ಅಳೆಯಲಾಗುತ್ತದೆ. ದ್ಯುತಿ ಕೇಂದ್ರದಿಂದ ಅಳೆಯಲಾಗ್ತದೆ ಎಲ್ಲ ದೂರಗಳನ್ನು. ಪತನ ಕಿರಣದ ಅದೇ ದಿಶೆಯಲ್ಲಿ ಅಳೆಯುವ ದೂರವನ್ನು ಪಾಸಿಟಿವ್ ಮತ್ತು ಅಲ್ಲದವುಗಳನ್ನು ಅಂದರೆ ವಿರುದ್ಧ ದಿಶೆಯಲ್ಲಿ ನೆಗೆಟಿವ್ ಎಂದು ಪರಿಗಣಿಸಲಾಗುವುದು. ದ್ವಿತೀಯ ಅಕ್ಷದ ಮೇಲಕ್ಕೆ ಅಳೆಯುವ ಅಳತೆಗಳು ಪಾಸಿಟಿವ್ ಮತ್ತು ಕೆಳಕ್ಕಿರುವ ಅಳತೆಗಳು ನೆಗೆಟಿವ್ ಎಂದು ಪರಿಗಣಿಸಲಾಗುವುದು. ಇನ್ನು ವರ್ಧನೆ ಅಂದರೆ ಏನು? ಅಲ್ಲಿ ಮ್ಯಾಗ್ನಿಫಿಕೇಷನ್ ಅಂತ ಇಂಗ್ಲೀಷಲ್ಲಿ ನೋಡಿದ್ದದು ವರ್ಧನೆ. ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳೊಳಗಿನ ನಿಷ್ಪತ್ತಿಯನ್ನು ವರ್ಧನೆ ಎನ್ನುವರು. ಇದು ಯಾವುದೇ ಯೂನಿಟನ್ನು ಹೊಂದಿಲ್ಲ. ನೋಡಿ, ಇದನ್ನೇ ಅಲ್ಲಿ ಕನ್ನಡದಲ್ಲಿ ಹೇಳಿದಂಥದ್ದು. ಇಲ್ಲಿ ಕೂಡ ಈ ಎರಡು ಈಕ್ವೇಷನ್ಸ್ ತುಂಬ ಇಂಪಾರ್ಟೆಂಟ್. ಅಲ್ಲಿ ನಾನು ಪುನಃ ಬರೀಲಿಲ್ಲ, ಇಲ್ಲಿ ನೋಡ್ಕೊಳ್ಬೋದು, ರಿವೈಂಡ್ ಮಾಡಿ ನೋಡ್ಕೊಳ್ಳಿ ಈಕ್ವೇಷನ್ ಯಾವುದೆಲ್ಲ ಅಂತ. ಎಫ್ ಮತ್ತು ಎಮ್ಮಿಗೆ ಇರುವಂಥ ಈಕ್ವೇಷನ್. ಅಲ್ಲಿ ಯು ವಿ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಯು ಅಂದರೆ ಏನು? ವಾಟ್ ಈಸ್ ಯು? ಯು ಈಸ್ ವಾಟ್ ಈಸ್ ದ್ಯಾಟ್? ಆಬ್ಜೆಕ್ಟ್ ಡಿಸ್ಟೆನ್ಸ್. ಆಬ್ಜೆಕ್ಟ್ distance. U is object distance. V is image distance. V is image distance. And here HI is height of image. HO is height of object. ಕನ್ನಡದಲ್ಲಿ ಹೇಳ್ತಿದ್ರೆ ಯು ಅಂದರೆ ವಸ್ತು ದೂರ. ಆಯಿತಾ? ನೆನಪಿರಲಿ, ಯು ಅಂತಂದರೆ ವಸ್ತು ದೂರ. ವಿ ಅಂತಂದರೆ ಏನು? ಪ್ರತಿಬಿಂಬದ ದೂರ. ಆಮೇಲೆ ಇನ್ನದಲ್ಲಿರುವಂಥದ್ದು ಎಚ್ ಐ, ವರ್ಧನೆಯಲ್ಲಿ ಬರುವಂಥ ಟರ್ಮ್ಸ್ ಎಚ್ ಐ ಮತ್ತು ಎಚ್ ಒ. ಎಚ್ ಐ ಅಂತಂದರೆ ಪ್ರತಿಬಿಂಬದ ಎತ್ತರ. ಆಯಿತಾ? ಪ್ರತಿಬಿಂಬದ ಎತ್ತರ. ಮತ್ತು ಎಚ್ ಒ ಅಂದರೆ ವಸ್ತುವಿನ ಎತ್ತರ. ಆಯಿತಾ? ಓಕೆ, ಇದನ್ನು ಯೂಸ್ ಮಾಡಿಕೊಂಡು ಕೆಲವೊಂದು ಮಾಡುವಂಥ ಪ್ರಾಬ್ಲಮ್ಸ್ ಬರ್ತದೆ. ಕೇರ್ಫುಲ್ಲಾಗಿ ನೋಡಿಕೊಳ್ಳಿ ಅದನ್ನು. ಇನ್ನು ದರ್ ಈಸ್ ಎ ಕ್ವಶನ್. ಸಿ ಇಟ್. An object of height 2 cm is placed on the optic axis at a distance of 12 cm from the optic center of a convex lens. Focal length of the convex lens is 6 cm. A. Draw a ray diagram based on the given measurements and write down the characteristics of the image. B. Calculate the magnification by measuring the height of the image. So this is the ray diagram. You can see 12 centimeter here, and height of the object is given 2 centimeter, and the lens is here. You can see the image formation in this case. It will be real image, inverted image, same size will be same. Real image, inverted image it will be, and it will be of the same size. Okay, understood? Right. Then calculation, you can see here lens formula we can use. 1 by f equal to 1 by v minus 1 by u. So substituting the values, we will get 1 by 6. F is 6, that is given. 1 by 6 equal to 1 by v minus 1 by u is minus 12. So minus here, minus plus here, it becomes plus 1 by 12. So that is equal to 1 by 6. 1 by v we have to calculate. So 1 by 6 minus 1 by 12. When you bring this 1 by 12 to the other side, it becomes 1 by 6 minus 1 by 12. And that is 1 by 12 is equal to 1 by v. Okay, 1 by 12 is 1 by v. So v is 12 centimeter. That is how we get the value of
V. Okay, so here in this particular diagram, actually if you are drawing the object here like this, the image will be like this. Okay, image will be like this, and if the object is in downward direction like this, image will be in this way. Okay, so actually we have to remember the image is inverted image. The same size it will be, because you know that it is at 12 centimeter distance from the optic center. That means it is double of f, 2f. It is on 2f. Okay, so this is 2f. That is why the image size is same. Okay, right. So next, to find magnification, the formula you have m equal to hi by ho, that is v by u. ಈ ಫಾರ್ಮುಲನ್ನು ಉಪಯೋಗಿಸಿಕೊಂಡು ನಾವು ಸಬ್ಸ್ಟಿಟ್ಯೂಟ್ ಮಾಡುವಾಗ v12 ಅಂತ ಸಿಕ್ಕಿದೆ, u -12 ಅಂತ ನಮಗೆ ಗೊತ್ತಿದೆ, ಅದು -1 ಅಂತ ಬರ್ತದೆ. ಮ್ಯಾಗ್ನಿಫಿಕೇಷನ್ -1 ಅಂತ ಬರ್ತದೆ. ಅದರಿಂದ ಇಮೇಜ್ height of the image will be -2 centimeter. Height of the image will be -2 centimeter. Okay, because you know here they have given height of the object 2 centimeter and height of the image, you know, m equal to ನಿಮಗೆ ಗೊತ್ತಿದೆ m equal to hi by ho ಅಂತ ಫಾರ್ಮುಲಾ ಇದೆ. ಇದನ್ನು ಯೂಸ್ ಮಾಡಿದರೆ ಈಗ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ m ಈಕ್ವಲ್ ಟು ಆಬ್ಜೆಕ್ಟಿನದ್ದು 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. hi ಎಷ್ಟು ಅಂತ ನಾವು ನೋಡಬೇಕಾಗಿದೆ. ಇಲ್ಲಿ ನಮಗೆ ಬಂದಿರುವಂಥ ಆನ್ಸರ್ ನಾನು ಇಲ್ಲಿ ಬರಿತೇನೆ ಇನ್ನೊಮ್ಮೆ. ಬಂದಿರುವಂಥ ಆನ್ಸರ್ -1 ಆಗಿರೋದ್ರಿಂದ -1 ಸಮ hi by h2 ಅಂತ ಸಿಗ್ತದೆ. ಆಗ hi ಸಮ -1 into 2 ಅಂತ ಆಗ್ತದೆ. ಸೊ ಆನ್ಸರ್ ವಿಲ್ ಬಿ -2 cm. ಓಕೆ, ಹಾಗೆ ಈ -2 ಅಂತ ಇಲ್ಲಿ ಬಂದದ್ದು ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ಬೇಕಾದರೆ ರಿವೈಂಡ್ ಮಾಡಿ ನೋಡಿಕೊಳ್ಳಿ. ಸೊ ದ ಸೇಮ್ ಕ್ವಶನ್, ಅದೇ ಕ್ವಶನ್ ಕನ್ನಡದಲ್ಲಿ ಇಲ್ಲಿ ಕೊಟ್ಟಿದೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ನೇರವಾಗಿ ಕೊಟ್ಟಂಥದ್ದು. ಉನ್ನತೋದರ ಯವದ ದ್ಯುತಿಕೇಂದ್ರದಿಂದ ದ್ವಿತೀಯ ಅಕ್ಷದಲ್ಲಿ 12 ಸೆಂಟಿಮೀಟರ್ ದೂರದಲ್ಲಿ 2 ಸೆಂಟಿಮೀಟರ್ ಎತ್ತರದ ವಸ್ತುವನ್ನು ಇರಿಸಲಾಗಿದೆ. ಉನ್ನತೋದರ ಯವದ ನಾಭ್ಯಂತರ 6 ಸೆಂಟಿಮೀಟರ್ ಆಗಿದೆ. ಕೊಟ್ಟಿರುವ ಅಳತೆಗಳ ಆಧಾರದಲ್ಲಿ ಒಂದು ರೇಖಾಚಿತ್ರವನ್ನು ರಚಿಸಿ ಪ್ರತಿಬಿಂಬದ ವಿಶೇಷತೆಗಳನ್ನು ಬರೆಯಿರಿ. ಪ್ರತಿಬಿಂಬದ ಎತ್ತರವನ್ನು ಅಳೆದು ವರ್ಧನೆಯನ್ನು ಕಂಡುಹಿಡಿಯಿರಿ. ಇದೇ ಪ್ರಶ್ನೆ ಇಂಗ್ಲೀಷಲ್ಲಿ ಇಲ್ಲಿದ್ದಂಥದ್ದು. ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡಿದ್ದೇವೋ ಅದೇ ರೀತಿ ಕನ್ನಡದಲ್ಲಿ ಆನ್ಸರ್ ಮಾಡುವಂಥದ್ದು. ರೇಖಾಚಿತ್ರ ಎಲ್ಲ ಬದಲಾಗುವುದಿಲ್ಲ, ಭಾಷೆ ಬದಲಾದಾಗ ಇದೇ ಚಿತ್ರ ಇರ್ತದೆ. ಆಮೇಲೆ ಕ್ಯಾಲ್ಕುಲೇಷನ್ ಕೂಡ ಹೀಗೆ ಇರ್ತದೆ. ಯು ವಿ ಎಲ್ಲ ನಿಮಗೆ ಗೊತ್ತುಂಟು. ಇನ್ನೊಮ್ಮೆ ರಿವೈಂಡ್ ಮಾಡಿ ನೋಡಿಕೊಳ್ಳಿ, ಕಂಪೇರ್ ಮಾಡಿ ನೋಡಿಕೊಳ್ಳಿ, ಗೊತ್ತಾಗ್ತದೆ. ಚೆನ್ನಾಗಿ ಕಲಿತ್ಕೊಳ್ಳಿ. ಇಂತಹ ಪ್ರಾಬ್ಲಮ್ಸ್ ಬರ್ತದೆ ಎಕ್ಸಾಮಿಗೆ. ನೆಕ್ಸ್ಟ್, ಒನ್ ಮೋರ್ ಪ್ರಾಬ್ಲಮ್ ಹಿಯರ್. A convex lens has a focal length of 20 centimeter. An object of height 2 centimeter is placed at a distance of 30 centimeter from the lens on the optic axis. A. Calculate the distance from the lens to the image. B. How much will the magnification be? What are the characteristics of the image? ಸೊ ಅದನ್ನೇ ಕನ್ನಡದಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಒಂದು ನತೋದರ ಯವದ ನಾಭ್ಯಂತರ 20 ಸೆಂಟಿಮೀಟರ್ ಆಗಿದೆ. ನೋಡಿ ಅಲ್ವಾ, ಸೇಮ್ ಕ್ವಶನ್. 20 ಸೆಂಟಿಮೀಟರ್ ಆಗಿದೆ. ಅದರ ದ್ವಿತೀಯ ಅಕ್ಷದಲ್ಲಿ ಯವದಿಂದ 30 ಸೆಂಟಿಮೀಟರ್ ದೂರದಲ್ಲಿ 2 ಸೆಂಟಿಮೀಟರ್ ಎತ್ತರವಿರುವ ವಸ್ತುವನ್ನು ಇರಿಸಲಾಗಿದೆ. ಯವದಿಂದ ಪ್ರತಿಬಿಂಬಕ್ಕಿರುವ ದೂರವನ್ನು ಕಂಡುಹಿಡಿಯಿರಿ. ಈ ಸಂದರ್ಭದಲ್ಲಿ ವರ್ಧನೆ ಎಷ್ಟಾಗಿರುತ್ತದೆ? ಪ್ರತಿಬಿಂಬದ ವಿಶೇಷತೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡುವಾಗ ನೇರವಾಗಿ ನಾವೇನು ಮಾಡಬಹುದು? ಲೆನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡ್ತೇವೆ. ಅದನ್ನು ಯೂಸ್ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ವ್ಯಾಲ್ಯೂವನ್ನು ಎಫ್ ಅನ್ನು 20 ಅಂತ ಕೊಟ್ಟಿದ್ದಾರೆ ಅಲ್ಲಿ. ಹಾಗಾಗಿ ಅದನ್ನು 1/-20 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಯು ಕೂಡ -30, ಹಾಗಾಗಿ ಅದು 1/v + 1/30 ಅಂತ ಆಗ್ತದೆ.
ಆಮೇಲೆ 1/v ಸಮ ಹೀಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ತೇವೆ. -30 ಇದನ್ನು ಈ 30 ಉಂಟಲ್ಲ 1/30 ಅದನ್ನು ಲೆಫ್ಟ್ ಸೈಡಿಗೆ ತಂದಾಗ ಏನಾಗ್ತದೆ 1/v ದಟ್ ಈಸ್ ಈಕ್ವಲ್ ಟು 1/-20 -1/30 ಅಂತ ಆಗ್ತದೆ. ದಟ್ ಈಸ್ -3 -2/60 ದಟ್ ಈಸ್ -5/60. ಓಕೆ, ದಟ್ ಈಸ್ ಈಕ್ವಲ್ ಟು -1/12. That is equal to v will get as -12 centimeter. ಹಾಗೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ v ಈಕ್ವಲ್ ಟು -12 centimeter ಅಂತ ಬಂತು. ಸೊ ದ ಇಮೇಜ್ ಈಸ್ ಫಾರ್ಮ್ಡ್ 12 centimeter ಆನ್ ದ ಸೇಮ್ ಸೈಡ್ ಆಫ್ ದ ಲೆನ್ಸ್. ಸೊ ಇಟ್ ಈಸ್ ಅ ವರ್ಚುವಲ್ ಇಮೇಜ್. ಅದು ಯಾವ ರೀತಿಯ ಪ್ರತಿಬಿಂಬ? ವರ್ಚುವಲ್ ಅಂದರೆ ಮಿಥ್ಯ ಪ್ರತಿಬಿಂಬ. ಹೌದಾ? ಓಕೆ, ರೈಟ್. ಈಗ ಇನ್ನು ಮ್ಯಾಗ್ನಿಫಿಕೇಷನ್. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಫಿಕೇಷನ್. ಸೊ ಇಟ್ ಈಸ್, ಯು ಹ್ಯಾವ್ ದ ಫಾರ್ಮುಲಾ. ಡೈರೆಕ್ಟ್ಲಿ ವಿ ಕ್ಯಾನ್ ಯೂಸ್ ವಿ ಆ್ಯಂಡ್ ಯು. ಇಲ್ಲಿ ವಿ ಮತ್ತು ಯು ಅನ್ನು ಕೊಟ್ಟಿರುವ ಕಾರಣ ಅದನ್ನೇ ಯೂಸ್ ಮಾಡಿಕೊಂಡು ವಿ ವಿಲ್ ಕ್ಯಾಲ್ಕುಲೇಟ್ ಇಟ್. ವಿ ಈಸ್ -12. ವಿ ಅಂದರೆ -12, ಯು ಅಂದರೆ -30. ಸೊ ದಟ್ ವಿಲ್ ಬಿ 2/5, ದಟ್ ಈಸ್ 0.4. So magnification we got 0.4, and that is why height of image hi is equal to m into ho. ನಾವು ಕಳೆದ ಸಲ ಮಾಡಿದ ರೀತಿಯಲ್ಲಿ ಮಾಡಿದಾಗ 0.4 into 2 ಅಂತ ಬರ್ತದೆ, ಅಂದರೆ 0.8 ಸೆಂಟಿಮೀಟರ್. 0.8 ಸೆಂಟಿಮೀಟರ್ ಅಂತ ಬಂತು. ಓಕೆ, ಹಾಗಾಗಿ ಇಮೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಇಲ್ಲಿ ಮ್ಯಾಗ್ನಿಫಿಕೇಷನ್ ಅಂದರೆ ಏನು ಗೊತ್ತಾಯ್ತಲ್ಲ, ವರ್ಧನೆ ಇಷ್ಟು ಬಂತು. ಅದರಿಂದಾಗಿ ಇಮೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ ಪೊಸಿಷನ್ 12 centimeter ಆನ್ ದ ಸೇಮ್ ಸೈಡ್ ಆ್ಯಸ್ ದ ಆಬ್ಜೆಕ್ಟ್. ಇಲ್ಲಿ ಅದು 12 ಸೆಂಟಿಮೀಟರ್ ಆಬ್ಜೆಕ್ಟ್ ಇರುವ ಅದೇ ಸೈಡಿನಲ್ಲಿ ಫಾರ್ಮ್ ಆಗ್ತದೆ. ಇಮೇಜ್ ಕೂಡ, ಪ್ರತಿಬಿಂಬ ಕೂಡ ವಸ್ತುವಿನ ಅದೇ ಬದಿಯಲ್ಲಿ, ವಸ್ತುವಿನ ಬದಿಯಲ್ಲಿಯೇ ಆಗ್ತದೆ. ನೇಚರ್ ವರ್ಚುವಲ್ ಆ್ಯಂಡ್ ಅಪ್ರೈಟ್, ಮಿಥ್ಯ ಪ್ರತಿಬಿಂಬ ಮತ್ತು ನೇರವಾದ ನೆಟ್ಟಗಾದ ಪ್ರತಿಬಿಂಬ ಆಗಿರುತ್ತದೆ. ಸೈಜ್ ಸ್ಮಾಲರ್, ಸಣ್ಣ ಸೈಜ್. ಮ್ಯಾಗ್ನಿಫಿಕೇಷನ್ 0.8 ಬಂದಿರೋದ್ರಿಂದ, ಅದು ಒಂದಕ್ಕಿಂತ ಚಿಕ್ಕದಾಗಿರೋದ್ರಿಂದ ಇಮೇಜಿನ ಸೈಜ್ ಏನು ಸ್ಮಾಲರ್, ಸಣ್ಣದಾಗಿರ್ತದೆ. ಗೊತ್ತಾಯ್ತಲ್ಲ, ವಸ್ತುಗಿಂತ ಸಣ್ಣದು. ಮ್ಯಾಗ್ನಿಫಿಕೇಷನ್ 0.4 ಬಂದಿದೆ ಅಲ್ವಾ, ವಸ್ತುವಿನ ಸೈಜ್ 0.8 ಬಂದಿದೆ. 0.8 ಅಂತ ಹೇಳಿದರೆ ಒಂದಕ್ಕಿಂತ ಚಿಕ್ಕದು, 0.4 ಅಂದರೂ ಒಂದಕ್ಕಿಂತ ಚಿಕ್ಕದು. ಹಾಗಿರುವಾಗ ನಾವೇನು ಅರ್ಥ ಮಾಡಿಕೊಳ್ಬೇಕು? ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಓಕೆ, ಮ್ಯಾಗ್ನಿಫಿಕೇಷನ್ ಬಂದದ್ದು 0.4 ಅಲ್ವಾ, ನಾನು ಆಗ 0.8 ಅಂತ ಹೇಳಿದಾಗಾಯಿತು. ಮ್ಯಾಗ್ನಿಫಿಕೇಷನ್ 0.4 ಮತ್ತು ಇಮೇಜ್ನ ಹೈಟ್ 0.8, ಹಾಗಾಗಿ ಇದು ಸಣ್ಣದು, ಸ್ಮಾಲರ್. ಇಮೇಜ್ ಈಸ್ ಸ್ಮಾಲರ್. ಓಕೆ, ದೆನ್ ಓರಿಯಂಟೇಷನ್, ದಟ್ ಈಸ್ ಇರೆಕ್ಟ್ ಇಮೇಜ್, ಸ್ಟ್ರೈಟ್ ಇಮೇಜ್. ಟೈಪ್ ವರ್ಚುವಲ್, ಅಪ್ರೈಟ್, ಡಿಮ್ನಿಷ್ಡ್. ವರ್ಚುವಲ್, ಅಪ್ರೈಟ್, ಡಿಮ್ನಿಷ್ಡ್. ಓಕೆ, ಸಣ್ಣ ಪ್ರತಿಬಿಂಬ, ನೇರಗಾದ ನೆಟ್ಟಗಾದ ಪ್ರತಿಬಿಂಬ, ಹಾಗೂ ಅದು ಏನಾಗಿರ್ತದೆ? ಮಿಥ್ಯ ಪ್ರತಿಬಿಂಬ ಆಗಿರ್ತದೆ. ಓಕೆ, ಇಂತಹ ಕ್ಯಾಲ್ಕುಲೇಷನ್ ಬರುವ ಸಾಧ್ಯತೆ ಇದೆ. ಬೇರೆ ಪ್ರಾಬ್ಲಮ್ಸು ಇರ್ತದೆ, ಅದನ್ನು ನೋಡಿಕೊಳ್ಳಿ. ನೆಕ್ಸ್ಟ್ ಅದೇ ಪ್ರಶ್ನೆಯನ್ನು ನಾನು ಓದಿ ಆಯಿತು, ಅದೇ ಕನ್ನಡದಲ್ಲಿರುವಂಥದ್ದು. ಮುಂದೆ ಪವರ್, ಇದು ಇಂಪಾರ್ಟೆಂಟ್, ಬರುವಂಥ ಸಾಧ್ಯತೆ ಇದೆ. ಪವರ್, ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್. ಪವರ್ ಈಕ್ವಲ್ ಟು 1/f. ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಅಂದರೆ ಯಾವದ ಪವರ್ ಅಂದರೆ ನಾಭ್ಯಂತರದ ವ್ಯುತ್ಕ್ರಮವಾಗಿದೆ. ಓಕೆ, 1/f. ಇದರ ಯೂನಿಟ್ ಡಯಾಪ್ಟರ್. SI ಯೂನಿಟ್ ಈಸ್ ಡಯಾಪ್ಟರ್. ಡಿ ಅಂತ ಬರಿತೇವೆ. ಒಂದು ಪ್ರಾಬ್ಲಮ್ ಇದೆ ನಿಮ್ಮ ಲೆಟಸ್ ಅಲ್ಲಿ ಬಂದಂಥ ಪ್ರಾಬ್ಲಮ್. ಎ ಕಾನ್ಕೇವ್ ಲೆನ್ಸ್ ಹ್ಯಾಸ್ ಎ ಫೋಕಲ್ ಲೆಂತ್ ಆಫ್ 50 centimeter. ವಾಟ್ ವಿಲ್ ಬಿ ಇಟ್ಸ್ ಪವರ್? ಅಂದರೆ ಕಾನ್ಕೇವ್ ಲೆನ್ಸ್ ಅಂದರೆ ಗೊತ್ತಾಯ್ತಲ್ಲ ನಿಮಗೆ, ಇಂತಹ ನಡುವಿನಲ್ಲಿ ದಪ್ಪ ಇರುವಂತಹ ಉನ್ನತೋದರ ಯವದ ನಾಭ್ಯಂತರ 50 centimeter ಆಗಿದೆ ಅಂತ ಕೊಟ್ಟಿದ್ದಾರೆ. ಅದರ ಪವರ್ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಉಂಟು. ಅದರ ಪವರ್ ಕ್ಯಾಲ್ಕುಲೇಷನ್ ಮಾಡುವಾಗ ನಾವೇನು ಮಾಡಬೇಕು? ಪವರ್ ಈಕ್ವಲ್ ಟು 1/f. ಎಫ್ ಕೊಟ್ಟಿದ್ದಾರೆ 50. ಇದು ಉನ್ನತೋದರ ಯವ ಆದ ಕಾರಣ ಎಫ್ ಅನ್ನು -50 ಅಂತ ತಗೊಳ್ತೇವೆ. ಉನ್ನತೋದರ ಅಲ್ಲ, ನತೋದರ ಅಲ್ವಾ, ಕಾನ್ಕೇವ್. ಸಾರಿ, ಕಾನ್ಕೇವ್ ಅಂದರೆ ಈ ಥರದ್ದು ಯವ, ನತೋದರ ಯವ. ಆಯಿತಾ? ಕಾನ್ಕೇವ್ ಅಂದರೆ ನತೋದರ ಯವ, ಕನ್ಫ್ಯೂಷನ್ ಬೇಡ.
ಕಾನ್ಕೇವ್ ಲೆನ್ಸ್ ಅಂದರೆ ನತೋದರಯವ, ಉನ್ನತೋದರ ಅಲ್ಲ, ನಡುವಿನಲ್ಲಿ ಏನು ತಿನ್ನಾಗಿರೋದು, ತೆಳುವಾಗಿರುವುದು, ಸೈಡಿನಲ್ಲಿ ದಪ್ಪ ಆಗಿರುವುದು, ಅದು ನತೋದರಯವ. ಯಾವಾಗಲೂ ಕೂಡ ನತೋದರಯವದ ಫೋಕಲ್ ಲೆಂತ್ ಮೈನಸ್ ವ್ಯಾಲ್ಯೂನಲ್ಲಿ ತಗೊಳ್ತೇವೆ, ನೆಗೆಟಿವ್ 50, ಆಯಿತಾ. ಉನ್ನತೋದರದ್ದು ಪಾಸಿಟಿವ್ ಆಗಿ ತಗೊಳ್ತೇವೆ. ಹಾಗಿರುವಾಗ ಪವರ್ ಏನಾಗ್ತದೆ, ಇದು ಸೆಂಟಿಮೀಟರ್ ಅಲ್ವಾ, -50 ಸೆಂಟಿಮೀಟರ್. -50 ಸೆಂಟಿಮೀಟರ್ ಅಂತ ಹೇಳಿದರೆ ಪವರನ್ನು ನಾವು ಮಾಡುವಾಗ ಏನಾಗ್ತದೆ, ಅದು ಸೆಂಟಿಮೀಟರನ್ನು ಮೀಟ್ರಿಗೆ ಮಾಡೋದು ಹೇಗೆ, -50 ಸೆಂಟಿಮೀಟರ್ ಅಂದರೆ -0.5 ಅಲ್ವಾ, -0.5 ಮೀಟರ್ ಅಂತ ಆಗ್ತದೆ. ಇವರಲ್ಲಿ ನೇರವಾಗಿ ಮಾಡಿದ್ದಾರೆ. -0.5 ಮೀಟರ್ ಅಂತ ಅಂದರೆ ಪಿ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಾಗ -1/0.5 ಅಂತ ಆಗ್ತದೆ. ಆಗ 1/0.5 ಅಂತಂದರೆ ಅದು -2 ಡಯಾಪ್ಟರ್ ಅಂತ ಸಿಗ್ತದೆ ನಮಗೆ. ಓಕೆ, ರೈಟ್. ಸೊ ದ ಆಪ್ಷನ್ ಡಿ ಈಸ್ ಕರೆಕ್ಟ್. ಆಪ್ಷನ್ ಡಿ ಅಲ್ಲ, ಯಾವುದು, -2, ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ ಈಸ್ ಕರೆಕ್ಟ್. ಗೊತ್ತಾಯ್ತಲ್ಲ, ಕನ್ಫ್ಯೂಷನ್ ಇಲ್ಲಲ್ಲ. ಕೆಲವೊಮ್ಮೆ ಆ ರೀತಿ ನಾನೀಗ ಹೇಳಿದ ಹಾಗೆ ಸಣ್ಣ ಸಣ್ಣ ಕನ್ಫ್ಯೂಷನ್ಸ್ ಬರ್ತದೆ, ಅದನ್ನು ಓವರ್ಕಮ್ ಮಾಡಿಕೊಳ್ಬೇಕು ನಾವು. ಓಕೆ, ರೈಟ್. ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಬೇಕಾದರೆ ರಿವೈಸ್ ಮಾಡಿ ನೋಡಿಕೊಳ್ಳಿ. ಆಚೆ ಈಚೆ ಆಗಿರೋದನ್ನು ಮತ್ತೆ ಹೇಳಿದ್ದೇನೆ ನಾನು. ಓಕೆ, ರೈಟ್. ನೆಕ್ಸ್ಟ್, increasing the focal length of the objective lens will not be beneficial in the compound microscope. What is the reason? ಮೈಕ್ರೋಸ್ಕೋಪಿನಲ್ಲಿ ಆಬ್ಜೆಕ್ಟಿವ್ನ ನಾಭ್ಯಂತರವನ್ನು ಹೆಚ್ಚಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಯಾಕೆ? ಇದು ನಾಭ್ಯಂತರ, ಆಯಿತಾ, ನಾಭ್ಯಂತರ ಆಗಬೇಕು. ನಾಭ್ಯಂತರವನ್ನು ಹೆಚ್ಚಿಸುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳಿದರೆ ಆನ್ಸರ್ ಇಲ್ಲಿದೆ ನೋಡಿ. If the focal length of the objective lens is longer, the size of the image will be smaller. That means the magnification will be lesser. So the objective lens should have a shorter focal length. ಯಾಕೆಂದರೆ ಇದರಿಂದ ಪ್ರತಿಬಿಂಬವು ಚಿಕ್ಕಗಾಗುವುದು. ಹಾಗಾಗಿ ಆಬ್ಜೆಕ್ಟಿವ್ನ ಅಭ್ಯಂತರವು ಕಡಿಮೆಯಾಗಿರಬೇಕು. ಓಕೆ, ದ ಮೇನ್ ಪಾರ್ಟ್ ಆಫ್ ದ ಟೆಲಿಸ್ಕೋಪ್ ಆರ್ ಆಬ್ಜೆಕ್ಟಿವ್ ಆ್ಯಂಡ್ ಐಪೀಸ್. ಟೆಲಿಸ್ಕೋಪಿನ ಮೇನ್ ಪಾರ್ಟ್ಸ್ ಆಬ್ಜೆಕ್ಟಿವ್ ಮತ್ತು ಐಪೀಸ್ ಆಗಿರ್ತದೆ. ಮುಂದೆ ಟೆಲಿಸ್ಕೋಪಿನ ಬಗ್ಗೆ ನಾವು ನೋಡ್ತೇವೆ. ಇದೆಲ್ಲ ಇಂಪಾರ್ಟೆಂಟ್ ಇರ್ತದೆ. ನಿಮಗೆ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟು ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಹೀಗೆಲ್ಲ ಬರೀಲಿಕ್ಕೆ ಬರ್ತದೆ. ನೋಡಿಕೊಳ್ಳಿ, ಜಸ್ಟ್ ನೋಡ್ಕೊಂಡು ಹೋಗುವ. ಲೆಟ್ ಅಸ್ ಸಿ ಹೌ ದ ಇಮೇಜ್ ಈಸ್ ಫಾರ್ಮ್ಡ್ ಇನ್ ದ ಟೆಲಿಸ್ಕೋಪ್. ವ್ಯಾರ್ ಈಸ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಟೆಲಿಸ್ಕೋಪಿನಲ್ಲಿ ವಸ್ತುವಿನ ಸ್ಥಾನ ಎಲ್ಲಿ? ಬಹಳ ದೂರದಲ್ಲಿ ಅಲ್ವಾ, ದೂರದ್ದು ನೋಡಲಿಕ್ಕಲ್ವ ಟೆಲಿಸ್ಕೋಪ್ ಯೂಸ್ ಮಾಡೋದು. ಹಾಗಾಗಿ ಫಾರ್ ಅವೇ. ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಈಸ್. ಆಬ್ಜೆಕ್ಟಿವ್ನ ನಾಭ್ಯಂತರ ಅದು ಹೆಚ್ಚು, ಗ್ರೇಟರ್. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಮೇಜ್ ಫಾರ್ಮ್ಡ್ ಬೈ ದ ಆಬ್ಜೆಕ್ಟಿವ್. ಆಬ್ಜೆಕ್ಟಿವ್ ಇದರಲ್ಲಿ ಯಾವುದರಲ್ಲಿ, ಟೆಲಿಸ್ಕೋಪಲ್ಲಿ ಆಬ್ಜೆಕ್ಟಿವ್ನು ಏನು ಮಾಡ್ತದೆ, ಉಂಟಾದ ಪ್ರತಿಬಿಂಬ ಇಲ್ವಾ, ಅದರ ವಿಶೇಷತೆಗಳೇನು ಅಂತ ಕೇಳಿದ್ದು. ಸಣ್ಣದಾದ ಸತ್ಯ ಪ್ರತಿಬಿಂಬ, ಸ್ಮಾಲ್ ಆ್ಯಂಡ್ ರಿಯಲ್. ವಿಚ್ ಆಫ್ ದ ಲೆನ್ಸಸ್ ಯೂಸ್ ದಿಸ್ ಇಮೇಜ್. ಓಕೆ, ಸಾರಿ, ವಿಚ್ ಆಫ್ ದ ಲೆನ್ಸಸ್ ಯೂಸ್ ದಿಸ್ ಇಮೇಜ್. ಯಾವ ಇಮೇಜ್? ಇಲ್ಲಿ ಫಾರ್ಮ್ ಆದಂಥ ಇಮೇಜನ್ನು ಯಾವ ಲೆನ್ಸ್ ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ತದೆ ಅಂತ. ಈ ಪ್ರತಿಬಿಂಬವನ್ನು ವಸ್ತುವಾಗಿ ಉಪಯೋಗಿಸುವ ಯಾವುದು? ಐಪೀಸ್. ಅಂದರೆ ಆಬ್ಜೆಕ್ಟಿವಲ್ಲಿ ಫಾರ್ಮ್ ಆದ ಇಮೇಜ್ ಐಪೀಸಿಗೆ ಆಬ್ಜೆಕ್ಟ್ ಆಗ್ತದೆ. ಓಕೆ, ಥ್ರೂ ವಿಚ್ ಲೆನ್ಸ್ ಈಸ್ the image viewed. Through which lens the image is viewed. ಕೊನೆಗೆ ಪ್ರತಿಬಿಂಬವನ್ನು ನೋಡುವ ಯಾವುದು ಅಂತ ಕೇಳಿದ್ದು, ಅದು ಐಪೀಸ್. ದ ಇಮೇಜ್ ವಿ ಸಿ ಥ್ರೂ ದ ಐಪೀಸ್ ಈಸ್. ಐಪೀಸಿನಲ್ಲಿ ಕಾಣುವ ಪ್ರತಿಬಿಂಬ ಹೇಗಿರುವುದು ಅಂತ ಕೇಳಿದ್ದು, ಅದು ಮಿಥ್ಯ ಪ್ರತಿಬಿಂಬ, ವರ್ಚುವಲ್ ಇಮೇಜ್. ಓಕೆ, ಇದನ್ನೆಲ್ಲ ಈ ಪಾಯಿಂಟ್ಸನ್ನೆಲ್ಲ ಇನ್ನೊಮ್ಮೆ ಓದಿಕೊಳ್ಳಿ, ರಿವೈಂಡ್ ಮಾಡಿ ನೋಡಿಕೊಳ್ಳಿ. ಧನ್ಯವಾದಗಳು. ಇನ್ನು ಲೇಟೆಸ್ಟ್ ಎಸ್ಸಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಉಂಟು, ಅದನ್ನು ನೀವು ಮಾಡಿರ್ಬೋದು, ಅದನ್ನು ನೋಡಿಕೊಳ್ಳಿ. ಇದೇ ರೀತಿಯ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ, ಕೇರ್ಫುಲ್ಲಾಗಿ ಗಮನಿಸಿಕೊಳ್ಳಿ. ಓಕೆ, ಸಪೋರ್ಟ್ ಮಾಡಿ ಮುಂದುವರಿಸುವ ಕ್ಲಾಸನ್ನು. ನಿಮ್ಮ ಈ ಪರೀಕ್ಷೆಗೆ ಇದರಲ್ಲಿ ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳಿದ್ದೇನೆ, ನೋಡಿಕೊಳ್ಳಿ.
ಧನ್ಯವಾದಗಳು. ಥ್ಯಾಂಕ್ ಯು.